ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನು ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರೆ 400 KV ಸಬ್ ಸ್ಟೇಷನ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಈಗ 500 MV ಟ್ರಾನ್ಸ್ಫಾರ್ಮರ್ ಯಾವ ತರ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇಲ್ಲಿ ನೋಡ್ಕೋಬಹುದು, ನೀವು ಕಾಣಿಸ್ತಿರ್ಬೋದು ನಿಮ್ಗೆ. ನಮ್ದು ಮೇನ್ ಲೈನ್ ಆಗುತ್ತೆ, ಈ ತರ ಇರುತ್ತೆ. ಅದ್ರ ಪಕ್ಕ ಮುಂದೆ ಬಂದ್ರೆ ಇದು ನಮ್ದು ಎಲ್ಲೇ ಲೈಟಿಂಗ್ ಅರೆಸ್ಟರ್. ಸಪೋರ್ಟಿಂಗ್ ನಮ್ಗೆ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ PI ಕೊಟ್ಟಿರ್ತಾರೆ ಸಪೋರ್ಟಿಂಗ್. ಅದಾದ್ಮೇಲೆ ನಮ್ಗೆ CVT ಬರುತ್ತೆ. CVT ಈ ತರ ಇರುತ್ತೆ, ನೋಡ್ಕೋಬಹುದು ನೀವು. ನೆಕ್ಸ್ಟ್ ಅದು ಬಂದ್ಮೇಲೆ ವೇವ್ ಟ್ರ್ಯಾಪ್ ನೋಡಿ ಯಾವ ತರ ಇದೆ ಅಂತ. 220 KV ಚಿಕ್ಕದಾಗಿರುತ್ತೆ. ಇಲ್ಲಿ ನೋಡಿದ್ರೆ 400 KV ಹೆವಿ ದೊಡ್ಡದಾಗಿರುತ್ತೆ. ಅದ್ರ ಮುಂದೆ ನೋಡಿದ್ರೆ ಇದು ಐಸೋಲೇಟರ್, JOS ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ನೋಡಿದ್ರೆ JOS ಅಲ್ಲಿ 11 KV ನೋಡ್ಬೋದು, 110 KV ನೋಡ್ಬೋದು, 66 KV ನೋಡ್ಬೋದು, ಮತ್ತೆ 220 KV JOS ನೋಡ್ಬೋದು. ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಲೈನ್ ಅಲ್ಲಿ ಮಾತ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ JOS ಗೆ ಅರ್ಥ ಸ್ವಿಚ್ ಇರುತ್ತೆ. ಆದ್ರೆ 400 KV ಲಿ ಪ್ರತಿಯೊಂದು JOS ಗೂ ನಮ್ಗೆ ಅರ್ಥ ಸ್ವಿಚ್ ಕೊಟ್ಟಿರ್ತಾರೆ. ಅದು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇಲ್ಲಿ ನೋಡಿ, ಇಲ್ಲಿ ನಮ್ JOS ಈ ತರ ಇರುತ್ತೆ. ಈಗ ಓಪನ್ ಮಾಡಿ ಇಟ್ಟಿದ್ದೀವಿ, ಜಸ್ಟ್ ಇದು ಓಪನ್ ಇದೆ. ಇಲ್ಲಿ ಮುಂದೆ ಕಾಣ್ತಿರ್ಬೋದು ಅಡ್ಡ ಇದೆ, ಇದು ನಮ್ದು ಅರ್ತ್ ಸ್ವಿಚ್. ಅರ್ತ್ ಸ್ವಿಚ್ ಈ ತರ ಇರುತ್ತೆ. ಮತ್ತೆ 400 KV ಲಿ ನಮ್ದು ಏನಾಗುತ್ತೆ ಅಂತ ಹೇಳಿದ್ರೆ JOS ಕೂಡ ನಮ್ದು ಇಂಡಿವಿಜುವಲ್ ಆಗಿ ಆಪರೇಟ್ ಆಗುತ್ತೆ. ನೀವು 220 KV 110 KV ಅಲ್ಲಿ ನೋಡಿರ್ಬೋದು. ನಮ್ದು ಏನಾಗುತ್ತೆ ಅಂತ ಹೇಳಿದ್ರೆ JOS ಪರ್ಟಿಕ್ಯುಲರ್ ಆಗಿ 3 ಎಟ್ ಎ ಟೈಮ್ ವರ್ಕ್ ಆಗುತ್ತೆ, ಅಂದ್ರೆ ಆಪರೇಟ್ ಆಗುತ್ತೆ. ಆದ್ರೆ 400 KV ಸಬ್ ಸ್ಟೇಷನ್ ಅಲ್ಲಿ ಇಂಡಿವಿಜುವಲ್ ಆಗಿ ಆಪರೇಟ್ ಆಗುತ್ತೆ. ಐಸೋಲೇಟರ್ಸ್ ಇಂಡಿವಿಜುವಲ್ ಆಗಿ ಐಸೋಲೇಟರ್ ಇರುತ್ತೆ, ಅರ್ತ್ ಸ್ವಿಚ್ ಇರುತ್ತೆ. ಅದು ಪ್ರತಿ ಸತಿ ಇಂಡಿವಿಜುವಲ್ ಆಗಿ ಆಪರೇಟ್ ಮಾಡ್ಕೋಬಹುದು, ಮತ್ತೆ ಗ್ಯಾಂಗ್ ಅಲ್ಲಿ ಕೂಡ ನಾವು ಆಪರೇಟ್ ಮಾಡ್ಕೋಬಹುದು. ಇದು ಈ ತರ ಆಪರೇಟ್ ಆಗುತ್ತೆ. JOS ಯಾವ ತರ ಇದೆ ಅಂತ ತೋರಿಸ್ರೆ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ರೇಕರ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು. ನಾರ್ಮಲ್ ಆಗಿ 110 KV ಬ್ರೇಕರ್ ಯಾವ ತರ ಇರುತ್ತೆ, 220 KV ಬ್ರೇಕರ್ ಯಾವ ತರ ಇರುತ್ತೆ ತೋರಿಸ್ತೀನಿ. ಆದ್ರೆ ಈಗ 400 KV ಬ್ರೇಕರ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾರ್ಮಲ್ ಆಗಿ ನಮ್ದು ಏನಿರುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಆಗಿರುತ್ತೆ 220 KV ಬ್ರೇಕರ್ ಮತ್ತೆ 110 KV ಬ್ರೇಕರ್. ಇದು ನೋಡಿದ್ರೆ ನಮ್ದು T ತರ ಇರುತ್ತೆ, T ಶೇಪ್ ಅಲ್ಲಿ ಇರುತ್ತೆ, ನೋಡ್ಕೋಬಹುದು. ಇದು ಯಾವ ನೋಡ್ಕೊಂಡು ಯಾವ ತರ ಇರುತ್ತೆ. ಗೈಸ್, ನೋಡಿದ್ರಲ್ಲ 400 KV ಬ್ರೇಕರ್ ಯಾವ ತರ ಇರುತ್ತೆ, ಮತ್ತೆ JOS ಯಾವ ತರ ಇರುತ್ತೆ ಅಂತ ತೋರುತ್ತೆ. ಅದೇ ರೀತಿ ಮತ್ತೆ CT ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಮುಂದೆ ಕಾಣ್ತಿರ್ಬೋದು ನಿಮ್ಗೆ, ಇದು ನಮ್ದು CT ಸ್ಟ್ರಕ್ಚರ್ ನೋಡಿ ಎಷ್ಟು ಹೈಟ್ ಇದೆ ಅಂತ. ಏನಾದ್ರೂ ಮಾಡ್ಲಿಕ್ಕೆ ಹತ್ಬೇಕಂತ ಹೇಳಿದ್ರೆ ಸ್ಟ್ರಕ್ಚರ್ ಹತ್ತೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ ಅಷ್ಟೇ. CT ಈ ತರ ಇರುತ್ತೆ ನೋಡಿ ಗೈಸ್. ಸ್ಟ್ರಕ್ಚರ್ ಕೂಡ ಹೆವಿ ದೊಡ್ಡದಾಗಿರುತ್ತೆ. ಮಾಡ್ತಾರೆ ಮೇಲ್ಗಡೆ ಸ್ಟಿಂಗಿಂಗ್ ಕೂಡ ನೋಡ್ಕೋಬಹುದು ಯಾವ ತರ ಮಾಡಿರ್ತಾರೆ. ಪರಿಸ್ಥಿತಿ ಮನುಷ್ಯನ ಏನೆಲ್ಲ ಮಾಡ್ಲಿಕ್ಕಂತ ಈ ತರ ಕೆಲಸ ಮಾಡ್ಬೇಕು, ಮಾಡೋದಿರುತ್ತೆ. ಮನೆ ಪರಿಸ್ಥಿತಿ, ಜವಾಬ್ದಾರಿ ಎಲ್ಲ ನೋಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೆಂಡತಿ, ಮಕ್ಕಳು, ತಂದೆ ತಾಯಿ ಇದೆಲ್ಲರೂ ಇರ್ತಾರೆ. ಅವ್ರು ನೋಡ್ಕೊಳ್ಳಿಕ್ಕೆ ಯಾವ ತರ ಕಷ್ಟ ಪಡ್ತಾರ ನೋಡಿ ಗೈಸ್. ಮತ್ತೆ ನಾನು ನಿಮ್ಗೆ ಆವಾಗಲೇ ತೋರಿಸಿದೆ ಟೈಪ್ ಬ್ರೇಕರ್ ಯಾವ ತರ ಇರುತ್ತೆ ಅಂತ. ಟೈಪ್ ಬ್ರೇಕರ್ ಮೊದ್ಲೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಲೈನ್ ಹತ್ರ ಲೈನ್ ಬ್ರೇಕರ್ ಬರುತ್ತೆ, ಆಮೇಲೆ ಟೈಪ್ ಬ್ರೇಕರ್ ಬರುತ್ತೆ, ಆಮೇಲೆ ಟ್ರಾನ್ಸ್ಫಾರ್ಮರ್ ಹತ್ರ ICT ಬ್ರೇಕರ್ ಬರುತ್ತೆ. ICT ಅಂತ ಹೇಳಿದ್ರೆ ಇಂಟರ್ ಕನೆಕ್ಟೆಡ್ ಟ್ರಾನ್ಸ್ಫಾರ್ಮರ್ ಅಂತ. ಅದು ಯಾವ KV ಬೇ ಯಾವ ತರ ಇರುತ್ತೆ, ಅದ್ರಲ್ಲಿ ಎಕ್ವಿಪ್ಮೆಂಟ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸಿದೆ. ಅದೇ ಇವತ್ತು ಅದನ್ನ
ಎಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಆ ಕಂಟ್ರೋಲ್ ರೂಮ್ ಯಾವ ತರ ಇರುತ್ತೆ ಅದನ್ನು ಕೂಡ ತೋರಿಸ್ತೇನೆ. ಗೈಸ್ ಇದು ನೋಡ್ಬೋದು, ಇದು ಕಂಟ್ರೋಲ್ ರೂಮ್. ಇದು ಇಲ್ಲಿಂದ ನಾವು ಸ್ಯಾಸಿಂದ ಎಲ್ಲ ಆಪರೇಟ್ ಮಾಡ್ಕೋಬಹುದು. ಅದಕ್ಕೆ ಇದನ್ನ ಮಾಡಿರ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ. ಇದರಿಂದ ನಮ್ದು ಟ್ರಾನ್ಸ್ಫಾರ್ಮರ್, ಇದು RTC ಪ್ಯಾನೆಲ್ ಇಲ್ಲಿ ಬರುತ್ತೆ. ಇಲ್ಲಿಂದ ಆಪರೇಟ್ ಮಾಡ್ತಾರೆ ಅದನ್ನ. ನೆಕ್ಸ್ಟ್ ಬಂದ್ರೆ ನಮ್ದು ICT ಇರುತ್ತೆ. ICT HV ಪ್ಯಾನಲ್. ಇದು ನಾನು ಟ್ರಾನ್ಸ್ಫಾರ್ಮರ್ ಅಂತ ತೋರಿಸಿದೆ. ಆ ಥರದ್ದೆಲ್ಲ ಕಂಟ್ರೋಲ್ ಇಲ್ಲಿಂದ ಆಪರೇಟ್ ಮಾಡ್ತಾರೆ. ಮತ್ತೆ ನಮ್ದು ಇದು ಬಂದ್ಬಿಟ್ಟು ಇದು ಟೈ ಬ್ರೇಕರ್. ಇದು ಟೈ ಬ್ರೇಕರ್ ಪ್ಯಾನಲ್ ಇಲ್ಲಿ ಬರುತ್ತೆ. ಅದ್ರ ಸ್ವಲ್ಪ ಕಂಟ್ರೋಲ್ ಇಲ್ಲಿ ಮಾಡ್ತಾರೆ. ಮತ್ತೆ ಇದೆರಡು ಬಂದ್ಬಿಟ್ಟು ನಮ್ದೆ ಲೈನ್ ಇರುತ್ತೆ. ನಿನ್ನೆ ನಾನು ಲೈನ್ ಹತ್ರ ತೋರಿಸ್ದೆ ಯಾವ ತರ ಇರುತ್ತೆ ಅಂತ. ಅದರದೆಲ್ಲ ವೈರಿಂಗ್ ಬಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಗೈಸ್ ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಎಲೆಕ್ಟ್ರಿಕಲ್ ಮತ್ತೆ ಟ್ರಾವೆಲಿಂಗ್ ರಿಲೇಟೆಡ್ ವಿಡಿಯೋ ಬೇಕಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.